ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನನ್ನ ಹೆಸರು ರೇಣುಕಾ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್, ಮಾರ್ನಿಂಗ್ ಇವತ್ತು ರೊಟೀನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶೇಂಗಾ ಚಟ್ನಿ ಮಾಡಿ ಅದಕ್ಕೆ ಇಡ್ಲಿ ಮಾಡಿ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮಾರ್ನಿಂಗ್ ರೂಟೀನ್ ಫ್ರೆಂಡ್ಸ್. ಮಕ್ಕಳಿಗೆ ಬ್ರೇಕ್ಫಾಸ್ಟು ಇದನ್ನೆಲ್ಲ ಮಾಡಿಬಿಟ್ಟು ಕೆಲಸಕ್ಕೆ ಹೋಗಬೇಕು. ಅದಕ್ಕೋಸ್ಕರನೇ ಚಿತ್ರಾನ್ನಕ್ಕೆ ಒಗ್ಗರಣೆ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಒಂದು ಸೈಡ್ ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ರೆಡಿ ಆದಮೇಲೆ ಚಿತ್ರಾನ್ನ ಕಲಿಸ್ಬಿಟ್ಟು ಅವ್ರಿಗೆ ಬಾಕ್ಸಿಗೆ ಹಾಕ್ಬೇಕು ನೋಡಿ ಫ್ರೆಂಡ್ಸ್. ಇನ್ನೊಂದು ಸೈಡ್ ಚಟ್ನಿಗೆ ರೆಡಿ ಮಾಡಿ ಮಿಕ್ಸಿ ಮಾಡಬೇಕು. ಈ ಕಡೆ ಚಿತ್ರಾನ್ನದು ರೆಡಿ ಆಗಿದೆ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಿಸಿಬಿಟ್ಟು ಚಿತ್ರಾನ್ನ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್. ಸ್ವಲ್ಪ ಶುಗರ್ ಹಾಕಿದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಚಿತ್ರಾನ್ನಕ್ಕೆ. ರೈಸ್ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್. ಈಗ ಚಿತ್ರಾನ್ನ ಕಲಿಸಿದ್ರೆ ಆಯಿತು. ಒಂದು ಸೈಡ್ ಇಡ್ಲಿಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಇಡ್ಲಿನ ತೆಗಿಬೇಕು. ಮಾರ್ನಿಂಗ್ಗೆ ತುಂಬ ಕೆಲಸ ಇರುತ್ತೆ ಫ್ರೆಂಡ್ಸ್. ಕೆಲಸಕ್ಕೆ ಹೋಗ್ಬೇಕು, ಇವರು ಸ್ಕೂಲಿಗೆ ರೆಡಿ ಮಾಡಬೇಕು, ಆಮೇಲೆ ಬ್ರೇಕ್ಫಾಸ್ಟ್ ಮಾಡಬೇಕು, ಮಧ್ಯಾಹ್ನಕ್ಕೆ ಏನಾದರೂ ಸಾಂಬಾರು ಮಾಡಬೇಕು. ಇಷ್ಟೆಲ್ಲ ಮಾಡಿ ಆಮೇಲೆ ಕೆಲಸಕ್ಕೆ ಹೋಗಬೇಕು. ಅದಕ್ಕೋಸ್ಕರ ಏನು ಫಾಸ್ಟ್ ವಿಡಿಯೋ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಎಷ್ಟಾಗಿದೆಯೋ ಅಷ್ಟು ಮಾಡಿದ್ದೀನಿ. ಎಲ್ಲರೂ ಹೆಣ್ಮಕ್ಳು ದುಡಿಬೇಕು ಫ್ರೆಂಡ್ಸ್. ದುಡಿದ್ರೇ ಚೆನ್ನಾಗಿರುತ್ತೆ ಜೀವನ. ಇಲ್ಲ ಅಂದರೆ ಜೀವನನೇ ಎಷ್ಟಿರುತ್ತೆ. ಅದಕ್ಕೋಸ್ಕರನೇ ನಾನು ಕೆಲ್ಸಕ್ಕೆ ಹೋಗ್ತೀನಿ ನೋಡಿ ಫ್ರೆಂಡ್ಸ್. ಇಡ್ಲಿ ಮಾಡಿದ್ದೀನಿ. ನಾನು ತೆಕ್ಕೊಡ್ತೀನಿ ತಡಿ ಅಂತ ಹೇಳಿದ್ರೆ ಅವಳೇ ತಕ್ಕಂಡು ತಿನ್ನಕ್ಕೆ ಹೋಗ್ತಾವಳೆ. ಹೆಣ್ಮಕ್ಳು ಹುಟ್ಟಿದ್ರೆ ಹೆಲ್ಪ್ ಆಗ್ತಾರಂತಾರಲ್ಲ ಫ್ರೆಂಡ್ಸ್, ಇದು ನಿಜ ನೋಡಿ ಫ್ರೆಂಡ್ಸ್. ನಾನು ತೆಗೆದು ಪ್ಲೇಟಿಗೆ ಹಾಕಿ ಕೊಡ್ತೀನಿ ಅಂತ ಹೇಳಿದ್ರೆ ಕೇಳ್ತಾ ಇಲ್ಲ. ಅವಳೇ ತೆಕ್ಕೊಂಡು ಇಡ್ಲಿನ ತಿನ್ನಕ್ಕೆ ಹೋಗ್ತಾಳೆ. ನೀನು ಎಷ್ಟಂತ ಕೆಲಸ ಮಾಡ್ತೀಯ, ನಾನೇ ತಕ್ಕಂಡು ತಿಂತೀನಿ ಅಂತೇಳಿ ತಾನೇ ತೆಗೆದು ಚಟ್ನಿ ಹಾಕ್ಕೊಂಡು ತಿನ್ನಕ್ಕೆ ಹೋಗಿದ್ದಾಳೆ ನೋಡಿ ಫ್ರೆಂಡ್ಸ್. ನಾನು ಸ್ನಾನ ಮಾಡಿ ಬರೋ ಅಷ್ಟೊತ್ತಿಗೆ ಒಂದು ಪೂಜೆ ಮಾಡಿ ಮತ್ತು ನಾವು ಕೆಲಸಕ್ಕೆ ಹೋಗ್ಬೇಕಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರನೇ ಏನೋ ಮಳೆ ಬೇರೆ ಗಾಳಿ ಬೇರೆ ಜಾಸ್ತಿ ಇದೆ ಫ್ರೆಂಡ್ಸ್. ಇಲ್ಲಿ ಹೊರಗಡೆಗೆ ಎಲ್ಲಿ ಹೋಗೋ ಆಗಿಲ್ಲ. ತುಂಬ ಗಾಳಿ ಇದೆ, ಮಳೆನೂ ಜಿಟಿ ಜಿಟಿ ಇದೆ. 4-5 ದಿನ ಆಯಿತು ನೋಡಿ ಫ್ರೆಂಡ್ಸ್. ಇದೇ ಥರ ಇದೆ ವಾತಾವರಣ. ತುಂಬ ಗಾಳಿ ಇದೆ. ಅದರಲ್ಲಿ ನಾವು ಇಲ್ಲಿ ಪಾಟನ್ನು ಹೊಚ್ಚಿಬಿಟ್ಟು ಮಿಷಿನ್ನು ಆಮೇಲೆ ಬಟ್ಟೆ ಎಲ್ಲ ಇಲ್ಲಿ ಇಟ್ಟಿದ್ದೀವಿ. ಒಳಗಡೆ ಪ್ಲೇಸ್ ಇಲ್ಲ, ಸಣ್ಣ ರೂಮ್ ಇರೋದ್ರಿಂದ ಅಷ್ಟು ನೋಡಿ ಫ್ರೆಂಡ್ಸ್. ಮತ್ತು ಇಷ್ಟೆಲ್ಲ ಕೆಲಸ ಆದಮೇಲೆ ಪಾತ್ರೆ ಎಷ್ಟಿದೆ ಇದನ್ನೆಲ್ಲ ವಾಶ್ ಮಾಡಬೇಕು ನೋಡಿ ಫ್ರೆಂಡ್ಸ್. ಅವರೆಲ್ಲ ಸ್ಕೂಲಿಗೆ ಹೋಗಿ ಆದಮೇಲೆ ಇಷ್ಟೆಲ್ಲ ಕೆಲಸ ಮಾಡಬೇಕು. ದೀಪ ಹಚ್ಚಿದ್ರೆ ಹಂಗೆ ಸಣ್ಣಗೆ ಉರಿತಾನೆ ಇರುತ್ತೆ ಫ್ರೆಂಡ್ಸ್ 1-2 ಗಂಟೆ ತನಕ. ಓಕೆ ಫ್ರೆಂಡ್ಸ್, ಕೆಲಸಕ್ಕೆ ಹೋಗಿ ಬಂದು ಮಧ್ಯಾಹ್ನ ಊಟ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಸಾಂಬಾರು ಅನ್ನ ಇದೆಲ್ಲ ಮಾಡಿಟ್ಟು ಹೋಗಿದ್ದೀನಿ ಫ್ರೆಂಡ್ಸ್. ಊಟ ಮಾಡಬೇಕು. ಊಟ ಆದಮೇಲೆ ಮತ್ತೆ ಕೆಲಸಕ್ಕೆ ಹೋಗ್ಬೇಕು. ಮಾಡಿಟ್ಟಿದ್ದ ಅಡುಗೆ ಏನು ತೋರಿಸೋದು ಅಂಥೇಳಿ ನನಗೆ ನಗೆ ಬಂದಿತ್ತು ಫ್ರೆಂಡ್ಸ್. ಆದರೂ ತೋರಿಸೋಣ ಅಂತೇಳ್ಬಿಟ್ಟು ನಾನು ಕಿಚನ್ ಕಡೆ ಹೋದೆ. ಆವಾಗ ಸಾಂಬಾರು ಅನ್ನ ಚಪಾತಿ ಎಲ್ಲ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಊಟ ಮಾಡಿ ಮತ್ತೆ ಸಾಯಂಕಾಲ 3 ಗಂಟೆಗೆ ಕೆಲಸಕ್ಕೆ ಹೋಗಬೇಕು. ಅದ್ರ ಜೊತೆ ಮಕ್ಕಳೆಲ್ಲ ಮ್ಯೂಸಿಯಮ್ಗೆ ಅಂತೇಳಿ ಹೋಗಿದ್ರು ಫ್ರೆಂಡ್ಸ್. ಅಲ್ಲಿ ಅದೆಲ್ಲ ನೋಡ್ಕೊಂಬಂದಿದ್ದಾರೆ. ಅದನ್ನು ಸ್ವಲ್ಪ ವಿಡಿಯೋ ಇದೆ ಫ್ರೆಂಡ್ಸ್ ಇದರಲ್ಲಿ. ಯಾರಾದರೂ ಮಕ್ಕಳು ಕರ್ಕೊಂಡು ಹೋಗೋದಾದರೆ ಅಲ್ಲಿ ಚೆನ್ನಾಗಿರುತ್ತಂತೆ ಫ್ರೆಂಡ್ಸ್. ಮ್ಯೂಸಿಯಮ್ಮಲ್ಲಿ ನೋಡೋಕ್ಕೆ ಮಕ್ಕಳೆಲ್ಲ ಹೇಳ್ತಾಯಿದ್ರು ಹೋಗಿ ಬಂದು. ಫ್ರೆಂಡ್ಸ್, ಅನ್ನ ಸಾಂಬಾರು ಹಾಕಿ ಊಟ ಮಾಡಿ
ಕೆಲ್ಸಕ್ಕೆ ಹೋಗಿ ಬಂದಮೇಲೆ ಅಡುಗೆ ಮಾಡೋಕ್ಕೆ ಬೋರ್ ಆಗುತ್ತೆ ಫ್ರೆಂಡ್ಸ್. ಮನೆ ಕೆಲಸನೂ ಮಾಡಬೇಕು, ಅಲ್ಲಿ ಮಾಡಬೇಕಂದ್ರೆ ಹೆಣ್ಮಕ್ಳು ತುಂಬ ಕಷ್ಟನೇ ಪಡಬೇಕು ನೋಡಿ ಫ್ರೆಂಡ್ಸ್. ಇಷ್ಟೆಲ್ಲ ಮಾಡಿ ಇದ್ರ ಜೊತೆ ಈ ವಿಡಿಯೋ ಮಾಡೋಣ ಅಂತ ಹೇಳ್ತೀನಿ, ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಕಷ್ಟಪಟ್ರೇನೆ ಅಲ್ವಾ ಫ್ರೆಂಡ್ಸ್ ಪ್ರತಿಫಲ ಸಿಗೋದು. ಅದಕ್ಕೋಸ್ಕರ ಯಾರು ನಂಬ್ಕೊಂಡು ಕುಂದ್ರಬಾರ್ದು ಫ್ರೆಂಡ್ಸ್. ಎಲ್ಲರ ಅವ್ರ ಜೀವನ ಅವರೇ ರೂಪಿಸ್ಕೊಳ್ಬೇಕು. ಇದಂತೂ ಜೀವನದಲ್ಲಿ ತುಂಬ ಸತ್ಯ ನೋಡಿ ಫ್ರೆಂಡ್ಸ್. ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್. ಈಗ ನಾನು ಊಟ ಮಾಡ್ತಾಯಿದ್ದೀನಿ. ಊಟ ಮಾಡಿ ಆದಮೇಲೆ ರೂಮ್ ಸಣ್ಣದಿರೋದ್ರಿಂದ ಅಲ್ಲೇ ಕುತ್ಕೊಳಕ್ಕೂ ಜಾಗ ಇರಲ್ಲ ಫ್ರೆಂಡ್ಸ್. ಅಲ್ಲೇ ಕುತ್ಕೊಂಡು ಊಟ ಮಾಡ್ತೀನಿ. ಆಮೇಲೆ ಮ್ಯೂಸಿಯಮ್ಗೆ ಹೋಗಿದ್ದಾರೆ ಫ್ರೆಂಡ್ಸ್. ಅಲ್ಲಿ ನೋಡಿ ಈ ಥರ ಇದೆ, ಸುತ್ತಾಡ್ತಾ ಇದ್ದಾರೆ ಮ್ಯೂಸಿಯಮ್ನಲ್ಲಿ. ಅಷ್ಟು ಅದು ಏನೋ ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಅಲ್ಲಿ ಅವರು ಸ್ವಲ್ಪ ವಿಡಿಯೋ ಮಾಡಿದ್ರು, ಅದನ್ನೇ ನಾನು ಹಾಕಿದ್ದೀನಿ.